ಪೂರ್ಣ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನಲ್ಲಿ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಸಮಸ್ಯೆಗಳ ಬಗ್ಗೆ ಹೈಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಸುವ ವ್ಯಕ್ತಿ ಅಥವಾ ಸಂಘ ಸಂಸ್ಥೆಗಳಿಗೆ ಶೇಕಡ 50ರಷ್ಟು ಆರ್ಥಿಕ ಸಹಾಯ ಮಾಡೋದಾಗಿ ನಮ್ಮ ಬೆಂಗಳೂರು ಫೌಂಡೇಶನ್ ಕರೆ ಕೊಟ್ಟಿದೆ. ನಗರದ ಜ್ವಲಂತ ಸಮಸ್ಯೆಗಳ ಕುರಿತು ಪ್ರೆಸ್ ಕ್ಲಬ್ನಲ್ಲಿ ಇವತ್ತು ಸುದ್ದಿಗೋಷ್ಠಿ ನಡೆಸಿದ ನಮ್ಮ ಬೆಂಗಳೂರು ಫೌಂಡೇಶನ್ನ ಅಂಗಸಂಸ್ಥೆಗಳ ಒಕ್ಕೂಟ ಈ ಕರೆಯನ್ನ ಕೊಡ್ತು. ಬಿಬಿಎಂಪಿ, ಬಿಡಿಎ, ಕೆಐಎಡಿಬಿ, ಜಲಮಂಡಳಿ, ಕೆರೆ ಅಭಿವೃದ್ಧಿ ಪ್ರಾಧಿಕಾರದಂತಹ ಸರ್ಕಾರಿ ಮತ್ತು ಜನಪ್ರತಿನಿಧಿ ಸಂಸ್ಥೆಗಳು ನಗರದ ಒಟ್ಟಾರೆ ಅಭಿವೃದ್ಧಿಯನ್ನ ಅವೈಜ್ಞಾನಿಕವಾಗಿ ಮಾಡುತ್ತಿದ್ದಾರೆ. ಅಭಿವೃದ್ಧಿ ಯೋಜನೆಗಳ ಜಾರಿಯಲ್ಲಿ ಸಾರ್ವಜನಿಕರ ಮಧ್ಯಸ್ಥಿಕೆ ಅಭಿಪ್ರಾಯಗಳನ್ನು ಪರಿಗಣಿಸಬೇಕು ಅಂತ ನಮ್ಮ ಬೆಂಗಳೂರು ಫೌಂಡೇಶನ್ ಒಕ್ಕೂಟದ ಸದಸ್ಯರು ಆಗ್ರಹಿಸಿದ್ರು. ಅಧಿಕಾರಿಗಳು ಮಾಡಿರೋ ಅಕ್ರಮವನ್ನೇ ಸಕ್ರಮಗೊಳಿಸಲು ಸರ್ಕಾರ ಮುಂದಾಗಿದೆ. ಈ ಮೂಲಕ ಭ್ರಷ್ಟಾಚಾರಕ್ಕೆ ಇಂಬು ಕೊಡ್ತಾ ಇದೆ ಎಂದು ಸದಸ್ಯರು ಆರೋಪ ಮಾಡಿದ್ರು. ಬಿಬಿಎಂಪಿ, ಕೆಐಎಡಿಬಿಗಳ ಭೂಮಿ, ಕಟ್ಟಡ, ಆದಾಯಗಳ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕು ಅಂತ ಸದಸ್ಯರು ಒತ್ತಾಯ ಮಾಡಿದ್ರು. ಪಿಐಎಲ್ಗಳು ಹಾಕಿರೋದರಲ್ಲಿ ಈಗ ಸುಮಾರು ಕ್ಷೇಮಾಭಿವೃದ್ಧಿ ಸಂಘಗಳು ಸಾಕಷ್ಟು ಸಮಸ್ಯೆಗಳು ಇಟ್ಕೊಂಡು ಇದ್ದಾರೆ. ಆದರೆ ಅವರು ಪಿಐಎಲ್ಗಳು ಹಾಕೋಕ್ಕಾಗ್ತಿಲ್ಲ. ಯಾಕಂದರೆ ಹಣ ಕೊರತೆಯಿಂದಾಗಲಿ ಇಲ್ಲ ಒಂದೇ ಒಂದು ಸಂಸ್ಥೆ ಪಿಐಎಲ್ ಹಾಕೋದಕ್ಕೆ ಹೆದರಿಕೆ ಇರೋದ್ರಿಂದಾಗಲಿ. ಸೊ ಬ್ರೇಸು ಅವ್ರ ಹಿಂದೆ ನಿಂತು ನಮ್ಮ ಬೆಂಗಳೂರು ಇದನ್ನು ಅವ್ರ ಹಿಂದೆ ನಿಂತು ದುಡ್ಡು ಕೊಟ್ಟು ಮತ್ತು ನಾವು ನಿಮ್ಮೊಂದಿಗೆ ಇದ್ದೀವಿ, ಅದಕ್ಕೆ ಇವತ್ತು ನಾವು ಏನು ಈ ಕಾನ್ಫೆಡ್ರೇಷನ್ ಮಾಡ್ಕೊಂಡಿದ್ದೀವಿ, 700ಕ್ಕಿಂತ ಹೆಚ್ಚು RWAಗಳು ನಮ್ಮ ಜೊತೆ ಇದ್ದಾರೆ. ಸೊ ನೀವು ಹೆದರಬೇಕಾಗಿಲ್ಲ. ರಾಜಕಾರಣಿಗಳ ಮೇಲೆ ಈಗ ರಾಜಕಾರಣಿಗಳು ಸಹ ಈಗ ಏನು ಈ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಜಮೀನುಗಳಾಗಲಿ ಲ್ಯಾಂಡ್ ಗ್ರ್ಯಾಬಿಂಗ್ ಏನು ಮಾಡ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಹೋರಾಟ ಮಾಡಬೇಕಂತಂದ್ರೂ ನಾವು ನಿಮ್ಮ ಜೊತೆ ಇದ್ದೀವಿ. ಇದಕ್ಕೆ ಏನೇನು ಸೊಲ್ಯೂಷನ್ ಇದೆ ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಇದೆ. ಒಂದು, ತಪ್ಪುಗಳು ಏನಾಗಿದೆ ಅದ್ರ ಬಗ್ಗೆ ಮಾಹಿತಿ ಇದೆ. ಈ ತಪ್ಪುಗಳನ್ನ ಸರಿಪಡಿಸೋದು ಹೇಗೆ, ವಿತಿನ್ ದಿ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಸಾಕಷ್ಟು ಮಾಹಿತಿ ಇದೆ, ಸಾಕಷ್ಟು ಪರಿಹಾರಗಳಿದೆ. ಇದನ್ನು ಅವ್ರಿಗೆ ಹೇಳಿ ಆ ರೀತಿ ಮಾಡಿ ಅಂತ ಒಂದು ಒತ್ತಡ ಹೇರಿ ಮಾಡಬೇಕು. ಮಾಡಿದರೆ ಖಂಡಿತವಾಗಿ ಬಹುಶಃ ಮುಂದಿನ 5 ಅಥವಾ 10 ವರ್ಷಗಳಲ್ಲಿ